ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಟೆಂಪಲ್ ಟೂರಿಸಂ ಅಭಿವೃದ್ಧಿಗೆ ಸರ್ಕಾರದಿಂದ ವಿಭಿನ್ನ ಯೋಜನೆ, ಮುಜರಾಯಿ ಇಲಾಖೆಯ ಮೂಲಕ ದತ್ತು ಸ್ವೀಕಾರ ಅಭಿಯಾನ. ಬುಕಿಂಗ್ ಮತ್ತು ಕ್ಯಾನ್ಸಲೇಷನ್ಗೆ ರೈಲ್ವೆ ಇಲಾಖೆಯಿಂದ ಹೊಸ ರೂಲ್ಸ್, ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ಸಚಿವ. ಏಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ಗೆ ಸಜ್ಜಾದ ಲಡಾಖ್ ಪ್ರವಾಸೋದ್ಯಮ, ಅಭಿವೃದ್ಧಿಗೆ ಸ್ಥಳೀಯ ಸಮುದಾಯಗಳೇ ಆಸರೆ ಎಂದ ಸರ್ಕಾರ. ಐಫೆಲ್ ಟವರ್ ಎದುರು ನಿಂತು ಖುಷಿ ಹಂಚಿಕೊಂಡಿರುವ ಸ್ಟಾರ್ ದಂಪತಿ, ಪುಟ್ಟ ಕಂದನ ಆಗಮನದ ನಿರೀಕ್ಷೆಯಲ್ಲಿ ಹರ್ಷಿಕಾ ಹಾಗೂ ಭುವನ್. ರಾಜ್ಯದಲ್ಲಿ ಟೆಂಪಲ್ ಟೂರಿಸಂ ಉತ್ತೇಜನಕ್ಕೆ ಸರ್ಕಾರ ವಿಭಿನ್ನ ಯೋಜನೆಯ ಕುರಿತು ಆಲೋಚಿಸಿದೆ. ಕರ್ನಾಟಕದಲ್ಲಿರುವ ಸಾವಿರಾರು ದೇವಾಲಯಗಳ ಸ್ಥಿತಿಯನ್ನ ಮತ್ತು ಅದರ ಆದಾಯವನ್ನ ಗಮನದಲ್ಲಿರಿಸಿ ಮುಜರಾಯಿ ಇಲಾಖೆಯ ಮೂಲಕ ದತ್ತು ಸ್ವೀಕಾರ ಅಭಿಯಾನವನ್ನ ಪ್ರಾರಂಭಿಸಲು ತೀರ್ಮಾನಿಸಿದೆ. ಈ ಮೂಲಕ ದೇವಾಲಯಗಳನ್ನು ಸಾರ್ವಜನಿಕರು ದತ್ತು ಪಡೆಯಬಹುದಾಗಿದೆ. ರಾಜ್ಯದಲ್ಲಿ ಟೆಂಪಲ್ ಟೂರಿಸಂ ಉತ್ತೇಜನದ ಮತ್ತು ದೇವಾಲಯಗಳ ಸಂರಕ್ಷಣೆ ಎರಡಕ್ಕೂ ಈ ಅಭಿಯಾನ ಪೂರಕವಾಗಲಿದೆ ಎಂದು ಮುಜರಾಯಿ ಇಲಾಖೆ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಜ್ಯ ದೇವಾಲಯಗಳನ್ನು ಆದಾಯದ ಮೇರೆಗೆ ವಿಂಗಡಿಸಲಾಗಿದ್ದು, ಗ್ರೂಪ್ ಸಿ ಕೆಟಗರಿಯ ದೇವಾಲಯಗಳ ಅಭಿವೃದ್ಧಿಗೆ ಪೂರಕವಾಗುವಂತೆ ಈ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು, ದತ್ತು ಸ್ವೀಕಾರದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾಗುವುದು ಎಂದು ಧಾರ್ಮಿಕ ಪರಿಷತ್ತಿನ ಮುಖ್ಯಸ್ಥರು ತಿಳಿಸಿದ್ದಾರೆ. ರೈಲ್ವೆ ಇಲಾಖೆಯು ಟಿಕೆಟ್ ಬುಕಿಂಗ್ ಮತ್ತು ಕ್ಯಾನ್ಸಲೇಷನ್ ಸಂಬಂಧಿಸಿದಂತೆ ಕೆಲ ಬದಲಾವಣೆಗಳನ್ನು ಪ್ರಕಟಿಸಿದೆ. ಇನ್ನು ಮುಂದೆ ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ಹಣ ರೀಫಂಡ್ ಆಗುವುದಿಲ್ಲ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಭಾರತೀಯ ರೈಲ್ವೆ, 24 ಗಂಟೆಗಳಿಂದ 8 ಗಂಟೆಗಳ ಮೊದಲು ಮಾಡಿದ ರದ್ದತಿಗೆ 50% ಮರುಪಾವತಿ, 72 ಗಂಟೆಗಳಿಂದ 24 ಗಂಟೆಗಳ ಮೊದಲು ರದ್ದತಿ ಮಾಡಿದರೆ 75% ಮರುಪಾವತಿ ಮತ್ತು 72 ಗಂಟೆಗಳ ಮೊದಲು ರದ್ದುಗೊಳಿಸಿದ್ದಲ್ಲಿ ಪೂರ್ಣ ಹಣ ಮರುಪಾವತಿಯಾಗುವುದಾಗಿ ತಿಳಿಸಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್, ರೈಲ್ವೆ ನೆಟ್ವರ್ಕ್ ಅನ್ನು ಉತ್ತಮ ದರ್ಜೆಗೇರಿಸುವ ಮತ್ತು ಪ್ರಯಾಣಿಕರ ಸೇವೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಅಸ್ತನಾ ವಿಶ್ವದ ಅತ್ಯಂತ ವಿಶಿಷ್ಟ ಮತ್ತು ಆಧುನಿಕ ನಗರಗಳಲ್ಲಿ ಒಂದು. ಮಂಗೋಲಿಯಾದ ಉಲಾನ್ ಬಾಟರ್ ಬಿಟ್ಟರೆ ಅಸ್ತನಾ ವಿಶ್ವದ 2ನೇ ಅತಿ ಶೀತಲ ರಾಜಧಾನಿ ನಗರವಾಗಿದೆ. ಇಲ್ಲಿ ಚಳಿಗಾಲದಲ್ಲಿ ತಾಪಮಾನವು -35 ಸೆಲ್ಸಿಯಸ್ರಿಂದ -40 ವರೆಗೆ ಕುಸಿಯುತ್ತದೆ. ಇಲ್ಲಿ ಚಳಿಗಾಲದಲ್ಲಿ ತಾಪಮಾನವು -35 ಡಿಗ್ರಿ ಸೆಲ್ಸಿಯಸ್ನಿಂದ -40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕುಸಿಯುತ್ತದೆ. ಇಲ್ಲಿ ಬೀಸುವ ಅತಿಯಾದ ಚಳಿ ಗಾಳಿಯಿಂದಾಗಿ ನಗರವನ್ನ ಅತ್ಯಂತ ಯೋಜಿತವಾಗಿ ನಿರ್ಮಿಸಲಾಗಿದ್ದು, ಕಟ್ಟಡಗಳ ವಿನ್ಯಾಸವು ಚಳಿಯನ್ನ ತಡೆಯುವಂತಿದೆ. ಅಸ್ತನಾ ನಗರವು ತನ್ನ ವಿಲಕ್ಷಣ ಮತ್ತು ಭವಿಷ್ಯದ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಇಲ್ಲಿ ವಿಶ್ವವಿಖ್ಯಾತ ವಾಸ್ತುಶಿಲ್ಪಿ ನಾರ್ಮನ್ ಫೋಸ್ಟರ್ ವಿನ್ಯಾಸಗೊಳಿಸಿದ ಅನೇಕ ಕಟ್ಟಡಗಳಿವೆ. ಉದಾಹರಣೆಗೆ ಖಾನ್ ಶಾತೀರ್ ಎಂಬುದು ವಿಶ್ವದ ಅತಿದೊಡ್ಡ ಟೆಂಟ್ ಆಕಾರದ ಕಟ್ಟಡವಾಗಿದೆ. ಇದರ ಒಳಗೆ ಕೃತಕ ಬೀಚ್ ಮತ್ತು ಶಾಪಿಂಗ್ ಮಾಲ್ಗಳಿವೆ. ಇದನ್ನು ಹೆಚ್ಚಾಗಿ ಮಧ್ಯ ಏಷ್ಯಾದ ದುಬೈ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಅಸ್ತನಾ ಯಾವ ದೇಶದ ರಾಜಧಾನಿ? ಲಡಾಖ್ ಪ್ರವಾಸೋದ್ಯಮದ ಸಮ್ಮರ್ ಟೂರಿಸಂನ ಆಕರ್ಷಣೆಯಾದ ಏಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ ಸಮೀಪಿಸ್ತಾ ಇದೆ. ಏಪ್ರಿಲ್ 8ರಿಂದ 16ರವರೆಗೆ ಈ ಫೆಸ್ಟಿವಲ್ ನಡೆಯಲಿದ್ದು, ಲೇಹ್ ಮತ್ತು ಕಾರ್ಗಿಲ್ನ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಏಪ್ರಿಕಾಟ್ ಮರಗಳು ಈ ಪ್ರಾಂತ್ಯದ ಪ್ರಮುಖ ಆಕರ್ಷಣೆಯಾಗಿದ್ದು, ಸ್ಥಳೀಯ ಸಮುದಾಯದ ಸಂಸ್ಕೃತಿಯ ಪ್ರತೀಕವಾಗಿದೆ. ಬ್ಲಾಸಮ್ ಫೆಸ್ಟಿವಲ್ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಲಡಾಖ್ಗೆ ಆಗಮಿಸುತ್ತಾರೆ. ಈ ಬಾರಿಯ ಸಮ್ಮರ್ ಟೂರಿಸಂ ಅನ್ನು ಯಶಸ್ವಿಯಾಗಿಸಲು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸರ್ಕಾರ ನಡೆಸಿದ್ದು, ಸ್ಥಳೀಯ ಸಮುದಾಯಗಳು ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಕರೆ ನೀಡಿದೆ.
ನಟಿ ಹರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಪೊನ್ನಣ್ಣ ತಮ್ಮ ಎರಡನೇ ಮಗುವಿನ ಆಗಮನದ ಸಂಭ್ರಮದಲ್ಲಿದ್ದಾರೆ. ಪ್ಯಾರಿಸ್ ಐಫೆಲ್ ಟವರ್ ಎದುರು ನಿಂತು ವಿಡಿಯೋ ಮೂಲಕ ಈ ದಂಪತಿ ತಮ್ಮ ಖುಷಿಯನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸೆಪ್ಟೆಂಬರ್ನಲ್ಲಿ ನಮ್ಮ ತಾರಾಗಣಕ್ಕೆ ಹೊಸ ಪುಟ್ಟ ತಾರೆ ಸೇರ್ಪಡೆಯಾಗಲಿದೆ ಎಂದು ಘೋಷಿಸಲು ನಮಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಸ್ಕ್ರಿಪ್ಟ್ ಪರಿಪೂರ್ಣವಾಗಿ ಕಾಣುತ್ತಿದೆ. ಧನ್ಯವಾದಗಳು ಎಂದು ಭುವನ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನ ಬರೆದುಕೊಂಡಿದ್ದಾರೆ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಇರುವೆಗಳ ಸಂತತಿಯೇ ಇಲ್ಲದ ಖಂಡ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.